ಪಟ್ನ ಕೇಳಕ್ಕಿಂತ ಮುಂಚೆ ಹೇಳ್ಬಿಟ್ರು ಅಂಕಲ್ ಫಟಾಫಟ್ ಅಂದ್ರೆ ನಿಜವಾಗ್ಲೂ ಫಟಾಫಟ್ಟೆ. ದೊಡ್ಡದು ಮೀಡಿಯಂ ಚಿಕ್ಕದು ಇದಾ ಸಾಕು. ಸೂಪರ್. ಸೊ ಮಿಕ್ಸಿ ಜಾರ್ ತಗೊಳ್ಳಿ. 1 ಟೀ ಸ್ಪೂನ್ ಕೊಡಿ. 1 ಟೀ ಸ್ಪೂನಾ? ಒಂದ್ ಯಾಕೆ ಅಂಕಲ್, 2 ರಿಂದ 3. ಇದಕ್ಕೆ ನಾವು 1 ಬೌಲ್ ರೈಸ್ ತಗೊಂಡಿದ್ವಿ, ಇದು 2 ಪೋರ್ಷನ್ ಆಗುತ್ತೆ. ಓಕೆ, ಅಂದ್ರೆ ನಾವಿಬ್ರು ತಿನ್ನೋಷ್ಟು ಆಗತ್ತಾ? ಆ 1 ಬೌಲ್ ರೈಸ್ಗೆ 6 ಮೆಣಸಿನಕಾಯಿ, ಬ್ಯಾಡಗಿ ಮೆಣಸಿನಕಾಯಿ, 1 ಸ್ಪೂನ್ ಸಾಸಿವೆ. ನಮ್ಮ ಸಾಸಿವೆ ಚಿತ್ರಾನ್ನಕ್ಕೆ ಇದೇ ಮಹಾರಾಜ. ಹೌದು. ಜೀರಿಗೆ ಎಸ್ 1/4 ಟೀ ಸ್ಪೂನ್. ಬೆಲ್ಲ. ಬೆಲ್ಲ. ಚಿತ್ರಾನ್ನಕ್ಕೆ ಬೆಲ್ಲ ಹಾಕ್ತಾರ ಅಂಕಲ್? ಓ, ಇದೇ ಫಸ್ಟ್ ಟೈಮ್ ನಾನು ಆಕ್ಚುಲಿ ಚಿತ್ರಾನ್ನಕ್ಕೆ ಬೆಲ್ಲ ಹಾಕ್ತಾರದ್ ನೋಡ್ತಿರೋದು. ನೋಡಿ, ಅನ್ನಕ್ಕೆ ಬೇಕಾಗಿರೋಷ್ಟು, ಗೊಜ್ಜಿಗೆ ಬೇಕಾಗಿರೋಷ್ಟು ಉಪ್ಪು 1 ಸ್ಪೂನ್ ಹಾಕಿದ್ವಿ. ಓಕೆ. ಅಲ್ಲ, ನೀವು ಬೆಲ್ಲ ಹಾಕ್ತಿದ್ರಲ್ಲ, ಅದೊಂಥರ ಸ್ವೀಟ್ ಆಗಲ್ವಾ ಅಂಕಲ್? ಆಮೇಲೆ ನೋಡಿ ಎಷ್ಟು ತೆಂಗಿನಕಾಯಿ. ಓಕೆ. ಎಲ್ಲ ಹಾಕಿ ಈ ತರ 1 ಸ್ಪೂನಲ್ಲಿ 2.5 ಸ್ಪೂನ್ ಹುಣಸೆ ಹಣ್ಣು, ಒಂದು ಚೂರು ಅರ್ಶಿನದ ಪುಡಿ, 5-6 ಎಸಳು ಕರಿಬೇವಿನ ಸೊಪ್ಪು. ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಉಪ್ಪು ಕೊಡಿ. ಆಗ್ಬೋದಾ? ಓಕೆ. ಇವತ್ತು ನಮ್ಮ ಕಾಯಿ ಸಾಸಿವೆ ಚಿತ್ರಾನ್ನಕ್ಕೆ ನಾವು ಪೇಸ್ಟ್ ಅನ್ನ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡ್ತಾ ಇದ್ದೀವಿ ನಮ್ಮ ಬೋರೋಸಿಲ್ ಅವರ ಸ್ಮಾರ್ಟ್ ಮಿಕ್ಸಿಯನ್ನ. ಬನ್ನಿ ಶುರು ಮಾಡೋಣ. ಓಕೆ, ನೀವು ಕೇಳ್ದಂಗೆ ರುಬ್ಕೊಟ್ಟಿದ್ದೀನಿ, ನನ್ನ ಕೆಲಸ ಮುಗೀತು. ಒಂದು ಪ್ಯಾನ್ ಕೊಡಿ. ಇದಾಗ್ಬೋದಾ? ಆಗ್ಬೋದು. ನೋಡಿ ಅಂಕಲ್, ಪ್ರಪಂಚದಲ್ಲಿ ಸೂರ್ಯ ರಾತ್ರಿ ಬರ್ಲಿ, ಚಂದ್ರ ಬೆಳಗ್ಗೆ ಬರ್ಲಿ, ನನ್ನ ಅಡುಗೆ ಮನೇಲಿ ನಾನೇ ಬೆಂಕಿ ಹಚ್ಚೋದು. ಹಚ್ಚಿ. ಅಡುಗೆ ಮನೇಲಿ ಮಾತ್ರ ಬೆಂಕಿ ಅಂತ ಮನೆ ಹಳ್ಳಿ ಅಲ್ಲ. ರಿಫೈಂಡ್ ಆಯಿಲ್. ಇವತ್ತು ನಾವು ನಮ್ಮ ಅಡಿಗೆಗೆ ಬಳಸ್ತಾ ಇದೀವಿ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸರ್, ನಮ್ಮ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಇದೆ ಅಲ್ವಾ, ಇದು ನಮ್ಮ ಜೆಮಿನಿ ಎಡಿಬಲ್ ಅಂಡ್ ಫ್ಯಾಟ್ಸ್ ಇಂಡಿಯಾ ಕಂಪ್ನಿ ಲಿಮಿಟೆಡ್ ಅವ್ರು. ಈ ಕಂಪ್ನಿಲಿ ಸಾಕಷ್ಟು ಹೆಲ್ದಿ ಆಯಿಲ್ಸ್ ಇದೆ. ನಮ್ಮ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ನಾವು ಯೂಸ್ ಮಾಡ್ತಾ ಇರೋದು ಫ್ರೀಡಮ್ ಫಿಸಿಕಲಿ ರಿಫೈನ್ಡ್ ರೈಸ್ ಬ್ರಾನ್ ಆಯಿಲ್, ಫ್ರೀಡಮ್ ಕಚ್ಚಿಗನಿ ಮಸ್ಟರ್ಡ್ ಆಯಿಲ್, ಫ್ರೀಡಮ್ ಗ್ರೌಂಡ್ನಟ್ ಆಯಿಲ್. ಈ ಆಯಿಲ್ ಇಂದ ಮಾಡಿರುವಂತ ಅಡುಗೆನ ನಾವು ಗಿಲ್ಟ್ ಫ್ರೀ ಆಗಿ ತಿನ್ಬಹುದು. ಯಾಕೆಂದ್ರೆ ಸ್ವತಃ ಬ್ರ್ಯಾಂಡೇ ಹೇಳುತ್ತೆ, ಫ್ರೀಡಮ್ ಟು ಈಟ್, ಫ್ರೀಡಮ್ ಟು ಎಂಜಾಯ್. ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಇಂಡಿಯಾದಲ್ಲೇ ಅತಿ ಹೆಚ್ಚು ಸೇಲ್ ಆಗ್ತಾ ಇರುವಂತಹ ಆಯಿಲ್. ಇದು ಮಾಡರ್ನ್ ಫೆಸಿಲಿಟಿಯಲ್ಲಿ ಪ್ರಿಪೇರ್ ಆಗುತ್ತೆ, ಜೊತೆಗೆ ವಿತೌಟ್ ಹ್ಯೂಮನ್ ಟಚ್. ಇನ್ನೊಂದು ಸ್ಪೆಷಾಲಿಟಿ ಏನಪ್ಪಾ ಅಂತಂದ್ರೆ ಕಡಿಮೆ ಎಣ್ಣೆ ಯೂಸ್ ಮಾಡಿ ಜಾಸ್ತಿ ಅಡುಗೆ ಮಾಡ್ಬೋದು. ಎಣ್ಣೆ ಕಾದಿದ್ಯಾ ನೋಡ್ಬೇಕು. ನೋಡಿ, ಇದಕ್ಕೆ ಒಂದು 1/4 ಸ್ಪೂನ್ ಸಾಸಿವೆ. ಅಲ್ಲ, ಇವಾಗ ನೀವು ರುಬ್ಕೊಳ್ಳೋದಕ್ಕೂ ಸಾಸಿವೆ ಹಾಕಿದೀರಾ ಅಲ್ವಾ, ಇದಕ್ಕೂ ಸಾಸಿವೆ ಹಾಕಿ. ಈ ರುಬ್ಬಿದ್ದ ಸಾಸಿವೆಯ ಘಮವೇ ಬೇರೆ, ಅದರ ರುಚಿಯೇ ಬೇರೆ. ಓಕೆ. ಈ ಒಗ್ಗರಣೆಗೆ ಹಾಕೋ ಸಾಸಿವೆಯ ಘಮವೇ ಬೇರೆ, ಅದರ ರುಚಿನೇ. ಓ ವಾವ್. ಓಕೆ. ಇದಕ್ಕೆ ಕಡಲೆಬೇಳೆ 1-2 ಸ್ಪೂನು, ಉದ್ದಿನಬೇಳೆ. ಓಕೆ. ಇದ್ರ ಜೊತೆಗೆ ಒಂದು 3 ಸ್ಪೂನ್ ಕಡಲೆಕಾಯಿ ಬೀಜ ಜಾಸ್ತಿ ಇದ್ದಷ್ಟು ಚಂದ. ಇದನ್ನ ಕ್ಲೀನ್ ಆಗಿ ಆ ಕಡಲೆಬೇಳೆ ಉದ್ದಿನಬೇಳೆ ಕೆಂಪಾಗೋದ್ರಲ್ಲಿ ಕಡಲೆಕಾಯಿ ಬೀಜನೂ ಕೆಂಪಾಗ್ಬಿಡುತ್ತೆ. ಮತ್ತೆ ಇದನ್ನ ಹಾಕ್ತಿವಲ್ಲ ಫ್ರೈ ಮಾಡಕ್ಕೆ, ಅವಾಗ ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಅದ್ರ ಗರಿ ಎಲ್ಲ ಹೋಗ್ಬಿಟ್ಟು ಮೆತ್ತ ಕಚ ಅಂತ ಆಗ್ಬಿಡುತ್ತೆ. ಇದೇ ಆಯಿಲ್ ಯೂಸ್ ಮಾಡೋದು. ಇದೇ ಎಣ್ಣೆಯನ್ನು ಇಲ್ಲಿಗೆ ಹಾಕೊಳ್ಳೋದು. ಬಟ್ ಇದು ನಾನು ಫಸ್ಟ್ ಟೈಮ್ ಹಿಂಗ್ ನೋಡ್ತಾ ಇರೋದು. ಹುರ್ಕೊಂಡ್ಬಿಟ್ಟು ತೆಗ್ದಿಟ್ಕೊಂಡು ಮತ್ತೆ ಅದೇ ಎಣ್ಣೆಲೆ ವಾಪಸ್ ಬೇರೆ ಮಸಾಲೆಗಳು ಹಾಕೊಳ್ಳೋದು. ಹೌದು. ಸೂಪರ್. ಓಕೆ. ಇದಕ್ಕೆ ಒಂದ್ ಸ್ವಲ್ಪ ಕರಿಬೇವು, ಯಪ್ಪ, 1-2 ಮೆಣಸಿನಕಾಯಿ, ಬ್ಯಾಡಗಿ ಮೆಣಸಿನಕಾಯಿ. ಇವತ್ತು ನಮ್ಮ ಕಾಯಿ ಸಾಸಿವೆ ಚಿತ್ರಾನ್ನಕ್ಕೆ ನಾವು ಬಳಸ್ತಾ ಇದೀವಿ SSP ಇಂಗು, ರುಚಿ ಬ್ಲಾಸ್ಟ್, ಪರಿಮಳ ಕ್ಲಾಸ್. ತಗೊಳ್ಳಿ. ಒಳ್ಳೆ SSP ಇಂಗು ಪೌಡರ್ ಕೊಟ್ಟಿದ್ದಾರೆ. ನಮ್ಮ ಕೇಟ್ರಿಂಗ್ ಅಲ್ಲಿ ನಾನು ಇದೇ ಬಳಸೋದು. ನಾವು ಮಸಾಲೆ ಹುರಿಯಕ್ಕೆ ಇವ್ರದ್ದು ಕ್ರಿಸ್ಟಲ್ ಎಲ್ಲ ಬರುತ್ತೆ, ದಪ್ಪ ಕ್ರಿಸ್ಟಲ್. ಮತ್ತೆ ಪೌಡರ್ ಡಬ್ಬಿಗಳು ದೊಡ್ಡದು ಬರುತ್ತೆ. ಏನಂಕಲ್, ನಮ್ಗಿಂತ ಕ್ಲಿಯರ್ ಆಗಿ ಹೇಳ್ತೀರಾ? ಅದು ಈ ಒಗ್ಗರಣೆಗೆ, ಚಿತ್ರಾನ್ನಕ್ಕೆ, ಮತ್ತೆ ಮಿಕ್ಸ್ಚರ್ಗೆ ಎಲ್ಲದಕ್ಕೂ ಬೆರೆಸೋದಕ್ಕೆ ಸೂಪರ್ ಆಗಿರುತ್ತೆ. ಬೇರೆ ಹಿಂಗೆ ಸಿಗಲ್ಲ. ನಮ್ ಕಿಚನ್ ಬಂದು ಸ್ಟೋರ್ ರೂಮ್ ಹುಡುಕಿದ್ರೆ ಬೇರೆ ಹಿಂಗ್ ಸಿಗಲ್ಲ. ಜೊತೆಗೆ ಫ್ರೀಡಮ್ ಆಯಿಲೇ ನಾನು ಬಳಸೋದು. ಹೌದಾ? ಅದೆಷ್ಟು ನೋಡಿ, ಇಲ್ಲಿಗೆ ಬಂದಿದ್ದಕ್ಕೆ ಈ ನಮ್ ಕಿಚನ್ ಅಲ್ಲಿ ಬಳಸೋಂತ 2 ಪದಾರ್ಥಗಳು ನನ್ಗೆ ಇಲ್ಲೇ ಇದೆ. ಅಂದ್ರೆ ನನ್ನ ಅಡಿಗೆ ಹಾಗೆ ನಾನು ಅನ್ಕೊಂಡಂಗೆ ಚೆನ್ನಾಗಿ ಬರುತ್ತೆ. ಹೌದಾ? ನೋಡಿ, ಈಗ ಮೆಣಸಿನಕಾಯಿ ಹಾಕಿದ್ದೀನಿ, ಒಂಚೂರು ಇಂಗಿನ ಪುಡಿಯನ್ನ ಇದೇ ಎಣ್ಣೆಗೆ ಹಾಕಿ ಈ ನಾವು ಏನು ರುಬ್ಕೊಂಡ್ವಿ ಪೇಸ್ಟು ಇಲ್ಲಿಗೆ ಬಿಡೋಣ. ಸಂಪೂರ್ಣವಾಗಿ ಈ ಪೇಸ್ಟ್ ಅನ್ನು ಇಲ್ಲಿಗೆ ಹಾಕಿ. ಏನಿಲ್ಲ, ಮುಗೀತು ಚಿತ್ರಾನ್ನ ಮಾಡಿ. ಇದಕ್ಕೆ ಇದನ್ನ 1 ಬೌಲು ಅನ್ನ ಮಾಡ್ಕೊಂಡಿದ್ದು ಹಾಗೆ ಇದಕ್ಕೆ ಮಿಕ್ಸ್ ಮಾಡ್ಬೋಣ.
ಅಂಕಲ್ ಮನೇಲಿ ಯಾರೆಲ್ಲ ಇದ್ದೀರಾ ನೀವು? ನನ್ನ ಹೆಂಡತಿ, ನನ್ನ 2 ಮಕ್ಕಳು, 2 ಮೊಮ್ಮಕ್ಕಳು. ಯಾಕೆ ಅಂಕಲ್ ಈಗ ಭೇದ ಭಾವ ಮಾಡ್ತೀರಾ? ಮಕ್ಳು ಮಾತ್ರ 2, ಹೆಂಡತಿ ಮಾತ್ರ ಒಬ್ಬರೇ ಯಾಕೆ? ಅಲ್ಲ, ನನ್ನ ಹೆಂಡತಿ ಪರ್ಮಿಷನ್ ಕೊಡ್ಲಿಲ್ಲ. ಹಂಗಂದ್ರೆ ಏನೋ ಕೊಟ್ಟಿದ್ರಿ, ಇನ್ನೊಂದು ಆಗ್ತಿದ್ರಾ? ಗೊತ್ತಿಲ್ಲ. ಅಂಕಲ್ಗೆ ಆಸೆ ಇದೆ, ಒಳಗೊಳಗೆ ಅಂಕಲ್ಗೆ ಆಸೆ ಇದೆ. ಇದ್ರೆ ಹೇಳಿ ಅಂಕಲ್, ನಾನು ಆಂಚಿ ಹತ್ರ ಮಾತಾಡಿ ಕನ್ವಿನ್ಸ್ ಮಾಡ್ತೀನಿ. ಮೊದಲನೇ ಹೆಂಡತಿ, ಕಡೆ ಹೆಂಡತಿ ಅವಳೆ. ನನ್ನ ಹೆಂಡತಿ ನಾಗವೇಣಿ ಅಂತ. ನಾಗವೇಣಿ ಅಂತ ಸಾಕು ಸರ್. ವೇಣಿ ನಾಗೋತ್ 2 ಹೆಸರು ಇದೆಯಲ್ಲ, 2 ಹೆಸರು ಕಟ್ಕೊಂಡಂಗೆ ಲೆಕ್ಕ. ನೋಡಿ, ನಾವು ಅವಾಗಲೇ ಎತ್ತಿಟ್ಕೊಂಡ್ವಲ್ಲ, ಎಸ್, ಅದನ್ನ ಈ ತರ ಕಲ್ಸದ ಮೇಲೆ ಇಲ್ಲಿಗೆ ಹಾಕ್ಬಿಡೋಣ. ವಾವ್, ಅಂಕಲ್ದು ಟ್ಯಾಕ್ಟಿಕ್ಸು ಟೆಕ್ನಿಕ್ಸ್ ನಂಗೆ ತುಂಬಾ ಇಷ್ಟ ಆಯ್ತು ಆಕ್ಚುಲಿ. ಇದನ್ನು ಮಿಕ್ಸ್ ಮಾಡಿ ತಿಂದು ನೋಡಿ, ನಮಗೆ ಒಳ್ಳೆ ರಿಸಲ್ಟ್ ಕೊಡಿ. ಸಾಸಿವೆ ಚಿತ್ರಾನ್ನ ಬೊಂಬಾಟಾಗಿದೆ ಅನ್ಬೇಕು ಒಟ್ನಲ್ಲಿ. ಅಂಕಲ್ ಫಿಕ್ಸ್ ಆಗ್ಬಿಟ್ಟವ್ರೆ, ಹೆಂಗಾರ ಸರಿ ಇವಳ ಹತ್ರ ಹೇಳಿಸ್ಕೋಬೇಕು ನಾನು ಅಂತ. ಆಯ್ತು, ಡನ್ ಡನ್ ಡನ್. ನಿಮ್ಮ ಮೆಚ್ಚಿನ, ನನ್ನ ಮೆಚ್ಚಿನ ಕಾಯಿ ಸಾಸಿವೆ ಚಿತ್ರಾನ್ನ. ಮೆಚ್ಚಿನ ಸರ್? ಎಸ್. ಹೌದಾ? ನನ್ನ ಮೆಚ್ಚಿನ ತಂಗಿ ಆಗ್ಬೋದಲ್ಲ ಅಂಕಲ್? ಅದನ್ನ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಂಡ್ಬಿಡೋಣ.